ಇನ್ನು ದೈವಕ್ಕೆ ಅಪಮಾನ ಮಾಡಿದ್ರ ಸಚಿವ ಜಮೀರ್ ಅಹಮದ್ ಖಾನ್ ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ವೈರಲ್ ಆಗ್ತಾ ಇರತಕ್ಕಂಥ ವಿಡಿಯೋಗಳೇ ಸಾಕ್ಷಿ. ದೈವದ ವೇಷಧಾರಿಯ ಜೊತೆ ಜಮೀರ್ ಹಸ್ತಲಾಘವವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೇದಿಕೆಗೆ ಕರೆತಂದು ಎರಡೂ ಕೈಯನ್ನು ಮೇಲೆತ್ತಿ ದೈವ ವೇಷಧಾರಿಗಳನ್ನು ಹಿಡಿದಿದ್ದಾರೆ. ಈಗ ಏನು ದೈವಾರಾಧನೆ ಅಂತಕ್ಕಂಥದ್ದು ಬೀದಿ ನಾಟಕ ಅಲ್ಲ, ಅದೊಂದು ಆರಾಧನೆ ಅಂತ ಸಚಿವ ಜಮೀರ್ ವಿರುದ್ಧ ದೈವಾರಾಧಕರು ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ. ಅಂದರೆ ದೈವಾರಾಧಕರನ್ನು ಆ ರೀತಿ ಎಲ್ಲ ನಡೆಸ್ಕೋಬಾರ್ದಾಗಿತ್ತು ಜಮೀರ್ ಅಹಮದ್ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಓಕೆ, ಜಮೀರ್ ಅವ್ರಿಗೆ ಅದರ ಪದ್ಧತಿ ಎಲ್ಲ ಗೊತ್ತಿತ್ತೋ ಗೊತ್ತಿಲ್ವೋ, ಬಟ್ ದೈವಾರಾಧಕರು ಕೂಡ ಹಾಗೆ ನಡ್ಕೊಂಡಿದ್ದಾರಲ್ವಾ ಅಲ್ಲಿ? ಹೌದು, ಆದ್ರೆ ಅವರು ವೇಷಧಾರಿಗಳು ಅಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ, ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ವೇಷಧಾರಿಗಳಾಗಿ ಮಾಡಿದ್ದಾರೆ. ಸೊ ಒಂದು ದೈವಾರಾಧನೆಯನ್ನ ಈ ರೀತಿ ಅಣಕಿಸೋದು ಅಥವಾ ವೇಷವನ್ನ ಹಾಕಿ ಅದನ್ನ ಅನುಸರಣೆ ಮಾಡೋದು ತಪ್ಪು ಅನ್ನುವಂಥದ್ದು ಕಾಂತಾರ ಸಿನಿಮಾದ ಬಳಿಕ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಈಗ ಈ ವಿಚಾರದಲ್ಲೂ ಅಷ್ಟೇ, ಜಮೀರ್ ಅವರು ಅಟ್ಲೀಸ್ಟ್ ಅವ್ರು ಸಚಿವರಾಗಿದ್ದವರು, ಹಾಗಾಗಿ ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು ಇದು ತುಳುನಾಡಿನ ಪರಂಪರೆ ಅಥವಾ ಕರಾವಳಿಯ ಪರಂಪರೆ ಆಗಿರುವಂತದ್ದು, ಇದನ್ನ ಈ ರೀತಿ ಅಣಕಿಸುವಂತಹ ಪ್ರಯತ್ನ ಮಾಡಬಾರ್ದು ಅನ್ನೋ ಅವರು ಕೂಡ ಎನ್ಕರೇಜ್ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೀದಿ ನಾಟಕ ಅಲ್ಲ, ಇದು ಒಂದು ಪರಂಪರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಅರವಿಂದ್, ನೀವು ಹೇಳಿದಾಗೆ ಆ ರೀತಿ ವೇಷಧಾರಿಗಳು ಕೂಡ ಅಷ್ಟೇನೆ, ಅವರು ಕೂಡ ಈ ರೀತಿಯ ಒಂದು ಸಂಸ್ಕೃತಿಯನ್ನ ಅಣಕಿಸುವಂತಹ ವೇಷವನ್ನ ಹಾಕುವಂಥದ್ದು ಕೂಡ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆಗ್ರಹ. ರೈಟ್.